ಸ್ವಾಮಿಯ ತಾಣವಾಗಿರುವ ಸುಂದರ ಪ್ರಾಕೃತಿಕ ಸೊಬಗನ್ನು ಹೊಂದಿರುವ ಅವ್ವೇರಹಳ್ಳಿಯ ಎಲ್ಲರ ಪ್ರಶಂಸೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಶಾಲೆಯೇ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಪಬ್ಲಿಕ್ ಶಾಲೆ. ಈ ನಮ್ಮ ಜ್ಞಾನ ದೇಗುಲವು 80 ವಸಂತಗಳನ್ನು ಪೂರೈಸಿ ಈ ಕಾರ್ಯನಿರ್ವಹಿಸುತ್ತಿದ್ದು ಮತ್ತು ಕೆಲವರು ಉತ್ತುಂಗ ಶಿಖರಕ್ಕೆ ಏರಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಈ ದಿನ ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿ ಅದರ ಸುಮಧುರ ಕಂಪನ್ನು ಪಸರಿಸಲು ನಾವೆಲ್ಲ ಸಿದ್ಧರಿದ್ದೇವೆ. ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಇಲ್ಲದಿರುವಾಗ ಹೆಸರಿಗೇಕೆ ಹೆಸರು, ಆದರೂ ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ಕರ್ನಾಟಕ ಪಬ್ಲಿಕ್ ಶಾಲೆ ಎಂಬ ಹೆಸರಿಗಿಂತ ಹಿಂದೆ ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಎಂದಿತ್ತು. ಪ್ರಾಥಮಿಕ ಶಾಲೆಯು ಪ್ರಾರಂಭವಾಗಿ 18 ವಸಂತಗಳು ತುಂಬಿದ್ದು, ಅದೇ ರೀತಿ ಪ್ರೌಢಶಾಲೆ ಪ್ರಾರಂಭವಾಗಿ 43 ವಸಂತಗಳು ತುಂಬಿದೆ. ಇಂತಹ ಸುಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಇಂದು ಈ ಅನುಬಂಧದಲ್ಲಿ ಸೇರಿರುವುದು ಪುಣ್ಯವೇ ಸರಿ. ನಕ್ಕು ನಗಿಸು, ನಗುತ್ತಾ ನೋವ ಮರೆಸು, ಮನದಾಸೆಯ ಮರೆಮಾಚುತ್ತ ಹೂ ನಗೆಯಲ್ಲಿ ಮುಖ ತೋರುತ್ತ, ನೋವು ನೂರಿದ್ದರು ಕೋಟಿ ಕೊರಗಿದ್ದರು ಎಂದು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹೋದಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಯುತ ಮಹಾಲಿಂಗಯ್ಯ ಸರ್ ಅವರು. 2024-25 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅವ್ವೇರಹಳ್ಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ನಮ್ಮ ಒಂದು ಅವ್ವೇರಹಳ್ಳಿ ಶಾಲೆ ಪ್ರಾಥಮಿಕ ಶಾಲೆಯಿಂದ ಕಾಲೇಜ್ವರೆಗೆ ಒಂದು ಒಳ್ಳೆಯ ಹೆಸರಿದೆ. ಇಲ್ಲಿ ಬೋಧನೆ ಮಾಡುವಂಥ ಒಳ್ಳೆಯ ಪರಿಸರ ಇದೆ, ಒಳ್ಳೆಯ ಮನಸ್ಸುಗಳಿದ್ದಾವೆ. ಆದರೆ ದಿನೇ ದಿನೇ ನಮ್ಮ ಶಾಲೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಒಂದು ನಿಜವಾಗ್ಲೂ ದುರಾದೃಷ್ಟಕರ ಸಂಗತಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು, ಆ ಮೂಲಕ ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ವರ್ಷ ಅಂತ ಹೇಳಿದ್ರೆ ಮುಂದಿನ ಈ ಥರ ಸಾಲಿನಲ್ಲಿ ಸುಮಾರು 12 ಕೋಟಿ ಖರ್ಚು ಮಾಡಿ ಕಾನ್ವೆಂಟಿನಲ್ಲಿ ಏನು ಅನುಕೂಲ ಇದೆಯೋ, ಎಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲ ಇದೆಯೋ ಅದಕ್ಕಿಂತ ಹೆಚ್ಚಿನ ಅನುಕೂಲವನ್ನು ಮಾಡುವಂಥ ಕೆಲಸವನ್ನು SR ಫಂಡಿಂದ ನಮ್ಮ ಜಿಲ್ಲೆಗೆ ಸುಮಾರು 10ರಿಂದ 15 ಶಾಲೆಗಳನ್ನು ಗುರುತು ಮಾಡಿ ಅದರ ಮುಖಾಂತರ ಹಳ್ಳಿಯ ಮಕ್ಕಳು ಕೂಡ ಕಾನ್ವೆಂಟಲ್ಲಿ ಸಿಗುವಂಥ ಅನುಕೂಲವನ್ನು, ಅಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಉದ್ದೇಶ ಇಟ್ಟುಕೊಂಡು ಬಹಳ ಆಸೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಶ್ರೀಯುತ ಕೆ ರಾಜೂರವರಿಗೆ ಒಂದು ಪುಟ್ಟ ಕಿರುಕಾಣಿಕೆಯನ್ನು ನೀಡಲಿದ್ದಾರೆ. ಶ್ರೀಯುತರ ಭಾವಚಿತ್ರವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿರುವ ಶ್ರೀಮತಿ ಪೂಜಿತಾರವರಿಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಒಂದು ವಿಚಾರ. ಕರ್ನಾಟಕ ಪಬ್ಲಿಕ್ ಶಾಲೆ, ನಾನು ಮೊದಲೇ ಹೇಳಿದಂತೆ ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನಿದೆ ಇದು
ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಎಂಬಷ್ಟೇ ಇತ್ತು. 80 ವರ್ಷಗಳು ತುಂಬಿದೆ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ. ಅದೇ ರೀತಿ ಪ್ರೌಢಶಾಲೆ ಪ್ರಾರಂಭವಾಗಿ 44ನೇ SSLC ಬ್ಯಾಚ್ ಇವಾಗ ಹೋಗ್ತಾ ಇರ್ತಕ್ಕಂಥದ್ದು. ಈ ಶಾಲೆಯು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದೆ. ಅವರನ್ನು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದೆ. ಪ್ರತಿಯೊಬ್ಬರೂ ಕೂಡ ಶಿಕ್ಷಣವಷ್ಟೇ ಅಲ್ಲ, ಜೀವನದ ಮುಖ್ಯ ಗುರಿ, ಅವರ ಜೀವನದ ರೀತಿ ನೀತಿಗಳನ್ನು ಕಲಿಸಿದಂತಹ ಶಾಲೆ ನಮ್ಮ ಅವೇರಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವಾಗ ನಿಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರಬಹುದು ಅಥವಾ ನಮ್ಮ ರಾಮನಗರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಸೋಮಲಿಂಗಯ್ಯ ಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದೇ ಶಾಲೆಯಲ್ಲಿ ಕಲಿತು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ. ಅವೇರಹಳ್ಳಿ ಶಾಲೆ ಅಂತಕ್ಕಂಥದ್ದು ಒಂದು ಬಹುದೊಡ್ಡ ಇತಿಹಾಸವನ್ನು ಹೊಂದಿದೆ. ಜೊತೆಗೆ ಇಲ್ಲಿ ಕಲಿಸಿದಂತಹ ಶಿಕ್ಷಕರುಗಳು ಅವರಿಗೆ ಎಷ್ಟು ಚಿರಋಣಿಯಾಗಿದ್ದರು ಅಷ್ಟೇ. ಇಲ್ಲಿ KP ಶಿವಪ್ಪ ಸರ್, ಇವರು ಕೂಡ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. 2002ರವರೆಗೂ ಕೂಡ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಒಂದು ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಯಾವ ರೀತಿ ಇರಬೇಕು, ಶಿಕ್ಷಕರು ಯಾವ ರೀತಿ ಇರಬೇಕು ಅನ್ನೋದನ್ನ ಅತ್ಯಂತ ಮನಮುಟ್ಟುವಂತೆ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಕರಿಗೆ ಬುದ್ಧಿಯನ್ನ ಹೇಳ್ತದೆ. ಸರ್ಕಾರ 3 ಪರೀಕ್ಷೆಗಳನ್ನು ಮಾಡಿ ಶಿಕ್ಷಕನಾಗಬೇಕಾದಂಥ ಒಂದು ಸಂದರ್ಭ ಇವತ್ತು ಇದೆ. ಯಾವುದೇ ಒಂದು ಹುದ್ದೆಗೆ ಇವತ್ತು ನಾವು ನೋಡಬೇಕಾದ್ರೆ DC ಆಗಬೇಕಾಗಲಿ, AC ಆಗಬೇಕಾಗಲಿ, ತಹಸೀಲ್ದಾರ್ ಆಗಬೇಕಾಗಲಿ, ಬೇರೆ ಬೇರೆ ಉದ್ಯೋಗಗಳಿಗೆ ಆಯ್ಕೆಯನ್ನು ಆಗಬೇಕಾದ್ರೆ 1-2 ಪರೀಕ್ಷೆಗಳನ್ನ ಪಾಸ್ ಮಾಡೋದು ಸಾಕು. ಆದರೆ ಶಿಕ್ಷಕರಾಗಿ ಕೆಲಸವನ್ನು ಮಾಡಬೇಕಾದ್ರೆ, ಶಿಕ್ಷಕರಾಗಿ ಆಯ್ಕೆ ಆಗಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು 3 ಪರೀಕ್ಷೆಗಳನ್ನು ಅವರು ಪಾಸ್ ಆಗಲೇಬೇಕು. ಒಂದು ನಾವು B.Ed D.Ed ಅಂತೀವಿ, ಎರಡನೇದು TET ಅಂತೀವಿ, ಮೂರನೇದು CET ಅಂತೀವಿ. ಈ 3 ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರು ಮಾತ್ರ ಅವನು ಶಿಕ್ಷಕರಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ. ಆದರೆ ಇವತ್ತು ಎಲ್ಲ ಪೋಷಕರು ಸಹ ನಮ್ಮ ಮಕ್ಕಳು ಏನಾಗಬೇಕು ಅಂತ ಬಯಸ್ತಾರೆ ಅಂದರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, AC ಆಗಬೇಕು, DC ಆಗಬೇಕು, IAS IPS ಆಗಬೇಕು ಅಂತ ಬಯಸ್ತಾರೆ ಹೊರತು ಯಾರೂ ಸಮಾಜದಲ್ಲಿ ಶಿಕ್ಷಕರಾಗಬೇಕು ಅಂತ ಬಯಸುವಂಥ ಒಂದು ಸಂದರ್ಭ ಅತ್ಯಂತ ಕಡಿಮೆ. ಹಾಗಾಗಿ ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹೆಚ್ಚು ಶಿಕ್ಷಕರ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ನಾವು 3 ಪರೀಕ್ಷೆಗಳನ್ನು ಪಾಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಸುಮಾರು ಸರ್ಕಾರ 15,000 ಶಿಕ್ಷಕರನ್ನು ಆಯ್ಕೆ ಮಾಡಬೇಕಾಗಿ ಬಂತು. ನಮಗೆ ಸಿಕ್ಕುದ್ದೇ 11,000. 3 ಪರೀಕ್ಷೆಯನ್ನು ಪಾಸ್ ಮಾಡಿದ್ರು ಕೇವಲ 11,000 ಶಿಕ್ಷಕರು ಮಾತ್ರ. ಇನ್ನು 4,000 ಹುದ್ದೆಗಳು ಖಾಲಿ ಉಳ್ಕೊಂಡು, ಯಾಕೆಂದರೆ ಅರ್ಹ ವಿದ್ಯಾರ್ಥಿಗಳು ಸಿಗಲಿಲ್ಲ, ಪಾಸ್ ಆಗಲಿಲ್ಲ. ಇಂಥ ಸಂದರ್ಭವನ್ನು ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಶಿಕ್ಷಕರು, ಉತ್ತಮವಾದಂಥ ಶಿಕ್ಷಕರು ಬರಬೇಕು. ಈ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಇದೆ, ಒಳ್ಳೆ ಸೇವೆ ಮಾಡುವಂಥ ಅವಕಾಶ ಇದೆ ಎನ್ನುವಂಥ ಮನಗಾಣಬೇಕು. ಪೇರೆಂಟ್ಸು ಬರೀ ಡಾಕ್ಟ್ರು ಇಂಜಿನಿಯರೇ ಅಂತ ಕನಸನ್ನು ಕಾಣಬಾರದು, ತಮ್ಮ ಮಕ್ಕಳು ಶಿಕ್ಷಕನಾಗೂ ಕೆಲಸ ಮಾಡಬೇಕು ಅಂತ ಅನ್ನುವಂಥದ್ದನ್ನ ಬಯಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ KPS ಶಿಕ್ಷಣವೇ ನಮ್ಮ KPS. ಅಂತ ಸಾವಿರಾರು ವಿದ್ಯಾರ್ಥಿಗಳನ್ನ ಹುಟ್ಟಾಕಿರ್ತಕ್ಕಂಥ ಶಿವಪ್ಪ ಸರ್ ಇಲ್ಲಿದ್ದಾರೆ. ಅವ್ರಿಗೆ ನಮ್ಮ ಓದಬೇಕಾದ್ರೆ 200 ಜನ ಇರ್ತಾ ಇದ್ರು ಒಂದು ಕ್ಲಾಸಲ್ಲಿ. 8th 200, 9th 200, 10th 200, 600 ಜನ ಹೈಸ್ಕೂಲಲ್ಲಿ ಇರ್ತಾ ಇದ್ರು. ಇವಾಗ 30, 40, 20 ಈ ಥರ ಆಗ್ಬಿಟ್ಟಿದೆ. ಆಗ ಇವರು ಟೀಚರ್ಗಳು ಫಸ್ಟು ಗೌರ್ಮೆಂಟ್ ಸೆಲೆಕ್ಟ್ ಮಾಡುವಂಥ ಟೀಚರು ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಆ ಥರದವ್ರನ್ನ ಟೀಚರ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅಂಥ ಟೀಚರ್ಗಳು ನಮ್ಮನ್ನ ಉದ್ಭವ ಮಾಡ್ತಾರೆ ಇಲ್ಲಿ. ಅಂಥ ಶಾಲೆಗಳನ್ನ ಬಿಟ್ಟು ನಾವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸೋದ್ರಲ್ಲಿ ಅರ್ಥ ಇರಲ್ಲ. ಪ್ರೈವೇಟ್ ಸ್ಕೂಲ್ಗಿನ್ನ ಹೆಚ್ಚಿಗೆ ಸ್ಪೆಷಲಿಟೀಸ್ನ ಕೊಡ್ತಾ ಈಗ ಎಲ್ಲ ಥರದಲ್ಲೂ, ಈವನ್ ಬಿಲ್ಡಿಂಗ್ ಆಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಹೆಚ್ಚು ಅನುದಾನಗಳಾಗಿರಲಿ, ಸ್ಕೂಲ್ಗೆ ಇದಾಗಿರಲಿ ಕೊಡ್ತಾ ಬೆಳೆಸ್ತಾ ಇರ್ತಕ್ಕಂಥ ಶಾಲೆಗಳಿಗೆ ಸೇರಿಸಿ 53 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು 53ನೇ ವರ್ಷ. ಹಾಗಾಗಿ ಇದರ ಪ್ರತಿ ಇಂಚಿನಲ್ಲೂ ಏನೇನು ಆಗು ಹೋಗುಗಳಾಗುತ್ತೆ ಅನ್ನೋದನ್ನು ತಿಳಿದು
ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕುರಿತು ಒಂದೆರಡು ಹಿತನುಡಿಗಳನ್ನು, ಶಾಲೆ ಎಂದರೆ ಒಂದು ದೇವಾಲಯ ಅಂತ ಹೇಳಿದ್ದಾರೆ. ಆಗಾಗಲೇ ಎಲ್ಲರೂ ಹಿರಿಯರು ಹೇಳಿದ್ದಾರೆ, ಈಗಲೂ ನಾವು ಕೂಡ ಅದೇ ಭಾವಿಸಿದ್ದೇವೆ. ಅವ್ವೇರಳ್ಳಿ ಶಾಲೆ ಎಂದರೆ ನಾನು ಕೊನೆ ಉಸಿರು ಇರುವವರೆಗೂ ಕೂಡ ಇದು ಮರೆಯಲಾಗದಂಥ ಶಾಲೆ ಇದು.